ಆರ್ಎಸ್ಪಿ ಅಮಾನತು ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರ ವಹಿಸಿಕೊಂಡು 4 ಗಂಟೆ 4 ದಿನ ವರ್ಷ ಆಗಲಿ, ಅವರ ಕಾರ್ಯದಲ್ಲಿ ಲೋಪವಿದ್ರೆ ತೀರ್ಮಾನ ಆಗುತ್ತೆ. ಇನ್ನು ಕ್ರಮ ತೆಗೆದುಕೊಂಡ್ರೆ ಯಾಕೆ ಮಾಡಿದ್ರಿ ಅಂತೀರಾ? ಸರ್ಕಾರದ ಹೊಣೆಗಾರಿಕೆ ಇದೆ, ಕ್ರಮ ತೆಗೆದುಕೊಳ್ತೇವೆ. ಅವರ ಕಾರ್ಯವೈಫಲ್ಯ ಕಂಡು ಬಂದಿದೆ, ಅದಕ್ಕೆ ಅಮಾನತು ಮಾಡಿದ್ದೇವೆ ಅಂತ ಹೇಳಿದರು. ಈಗಾಗಲೇ ಸಿಎಂ ಡಿಸಿಎಂ ಗೃಹ ಸಚಿವರು ಹೇಳಿದ್ದಾರೆ, ತನಿಖೆ ಆಗಲಿ, ನಂತರ ಕ್ರಮ ಆಗುತ್ತೆ. ಬಿಜೆಪಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದಂಥವ್ರು ಅವರೆಲ್ಲರೂ ಜೈಲಿಗೆ ಹೋಗಿ ಬಂದವರು. ಅವರ ಇತಿಹಾಸ ತೆಗೆದು ನೋಡಿಬೇಕಾದ್ರೆ ಈಗ ಬಳ್ಳಾರಿ ಶಾಂತಿ ಸಮೃದ್ಧಿಯಿಂದ ಜನ ಬದುಕ್ತಾ ಇದ್ದಾರೆ. ಇವರು ಬಳ್ಳಾರಿಯ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದಂಥವ್ರು. ಇವತ್ತು ನಮಗೆ ಕಾನೂನಿನ ಪಾಠ ಹೇಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. 4 ತಾಸು ಇರ್ಬೋದು, 4 ದಿನ ಇರ್ಬೋದು, 4 ತಿಂಗಳಿರ್ಬೋದು, 4 ವರ್ಷ ಇರ್ಬೋದು. ಅವರ ಕಾರ್ಯದಲ್ಲಿ ಲೋಪ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು. ಅವ್ರ ಕಾರ್ಯವೈಖರಿಯಲ್ಲಿ ಲೋಪ ಇದೆ ಕಂಡು ಬಂದಲ್ಲಿ ಅವ್ರು ಸಸ್ಪೆಂಡ್ ಆಗೋದೇ ಅಲ್ವಾ. ಈಗ ನಮಗೇನು ಅವ್ರದ್ದೇನು ವೈಯಕ್ತಿಕ ನಮ್ದೇನಿಲ್ಲ. ಅಲ್ಲಿ ಗಲಾಟೆ ನಡೆದಿದ್ದು ನಿಜ, ಅಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿದ್ದು ನಿಜ. ಅವಾಗ ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಹೊಣೆಗಾರಿಕೆ ಹೊತ್ಬೇಕಲ್ಲ. ಈಗ ಹೆಂಗೆ ನೀವು ನನಗೆ ಕೇಳ್ತಾ ಇದ್ದೀರಾ ಸರ್ಕಾರದ ಹೊಣೆಗಾರಿಕೆ ಇಲ್ವಾ ಅಂತ? ಇದೆ, ಅದಕ್ಕೆ ತಾನೇ ನಾವು ಆಕ್ಷನ್ ತಗೊಂಡಿರೋದು. ಅದನ್ನು ತಗೋಬೇಡಿ ಅಂದ್ರೆ ಈಗ ಇಬ್ಬರ ಮೇಲೆ ವಿರುದ್ಧನೇ FIR ಆಗಿದೆ ಸರ್. ಮುಂದಿನ ಕ್ರಮ ಆಗ್ಲೇ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇದ್ರ ಬಗ್ಗೆ ಹೇಳಿದ್ದಾರೆ. ಕಾನೂನು ಪ್ರಕಾರ ಕ್ರಮ ತಗೋತೀವಿ, ತನಿಖೆ ಆಗಲಿ. ನಾವೇ ವಿ ಕೆನಾಟ್ ರನ್ ದ ಟ್ರಯಲ್ ಇನ್ ಮೀಡಿಯಾ ಅಲ್ಲ, ಪಬ್ಲಿಕ್ ಟ್ರಯಲ್ ನಡ್ಸೋಕ್ಕಾಗ್ತದ? ತನಿಖೆಯಲ್ಲಿ ಏನೇನು ಬರ್ತದೆ, ಯಾರು ಏನು ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಗುಂಡಾರಿಸಿದ್ರು, ಅದೆಲ್ಲನೂ ಬರುತ್ತಲ್ಲ. ವಿ ವಿಲ್ ಟೇಕ್ ಆಕ್ಷನ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿಯ ಇಬ್ಬರು ಗನ್ಮ್ಯಾನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಗನ್ಮ್ಯಾನ್ಗಳನ್ನು ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಬ್ರೂಸ್ಪೇಟೆಯ ಪೊಲೀಸರು. 4 ಜನ ಗನ್ಮ್ಯಾನ್ಗಳ ಪೈಕಿ ಇಬ್ಬರನ್ನ ಈಗ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಇನ್ನಿಬ್ಬರು ಗನ್ಮ್ಯಾನ್ಗಳು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಸತೀಶ್ ರೆಡ್ಡಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹಿನ್ನೆಲೆ ಅವರ ಜೊತೆ ಇಬ್ಬರು ಗನ್ಮ್ಯಾನ್ಗಳು ಇರುವಂತಹ ಮಾಹಿತಿಗಳಿದ್ದಾವೆ. ಯಾಕಂದರೆ ಆ ಬುಲೆಟು ಯಾವ ಗನ್ನಿಂದ ಫೈರ್ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿದ್ದಂತಹ ಖಾಸಗಿ ಅಂಗರಕ್ಷಕರು ಅಥವಾ ಗನ್ಮ್ಯಾನ್ಗಳಂತ ನಾವೇನು ಹೇಳ್ತೀವಿ, ಅವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಾಗಿದ್ದರು ಅನ್ನೋದು ಗೊತ್ತು. ಮತ್ತು ಅವರಿಗೆ ಇಬ್ಬರು ವಶಪಡಿಸ್ಕೊಂಡಿದ್ದಾರೆ. ಇನ್ನಿಬ್ಬರು ಬೆಂಗಳೂರಿನಲ್ಲಿದ್ದಾರೆ, ಅವ್ರ ಜೊತೆಗೆ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನೂ ಕೂಡ ವಶಕ್ಕೆ ತೆಗೆದುಕೊಳ್ತಾರೆ. ತನಿಖೆ ಆಗಬೇಕು, ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು. ಇಲ್ಲಿ ಆ ರಾಜಶೇಖರ್ನ ಸಾವಿಗೆ ಕಾರಣ ಯಾರು ಅನ್ನೋದು ಗೊತ್ತಾಗಬೇಕು. ನೇರವಾಗಿ ಹೇಳ್ತಾ ಇರೋದು BJPಯವರು ಈ ಖಾಸಗಿ ಅಂಗರಕ್ಷಕರೇ ಫೈರ್ ಮಾಡಿದ್ದು ಅಂಥೇಳಿ. ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆಗೂ ಕೂಡ ಗುಂಡು ಹಾರಿಸುವಂಥ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಹಾಗಾಗಿನೇ ಅವರ ಆರೋಪ ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅನ್ನೋದು ಗೊತ್ತಾಗಬೇಕು. ಅದರ ಜೊತೆಗೆ ಪೊಲೀಸರ ಬುಲೆಟ್ಗಳಲ್ಲ ಅನ್ನೋದು ಕೂಡ ಈಗಾಗಲೇ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈಗ ಗನ್ಮ್ಯಾನ್ಗಳನ್ನ ಇಬ್ಬರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನಿಬ್ಬರು ಬೆಂಗಳೂರಿನಲ್ಲಿ ಸತೀಶ್ ರೆಡ್ಡಿ ಅವ್ರ ಜೊತೆಗಿದ್ದಾರಂತೆ. ಯಾಕಂದರೆ ಅವರಿಗೆ ಗಾಯಗಳಾಗಿತ್ತು, ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾರಂತೆ. ಈಗ ಅಲ್ಲಿ ಅವರು ಖಾಸಗಿ ಅಂಗರಕ್ಷಕರನ್ನ ಇಟ್ಕೊಂಡಿದ್ರು. ಇವರು ಗುಂಡನ್ನು ಹಾರಿಸಿದ್ರು. ಯಾರನ್ನು ಕೇಳಿ ಗುಂಡು ಹಾರಿಸಿದ್ರು, ಇವ್ರಿಗೆ ಯಾರು ಸೂಚನೆಯನ್ನು ಕೊಟ್ಟಿದ್ರು, ಅದು ಕೂಡ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಈಗ ನೋಡಿ, ಆ ಏನು ಸಿಖ್ ಸಮುದಾಯಕ್ಕೆ ಸೇರಿದಂಥವ್ರು ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ, ತಲೆಗೆ ಹಾಕ್ಕೊಂಡಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಂಗರಕ್ಷಕರು ಅಂಥೇಳಿ. ನೋಡಿ, ಈ ದೃಶ್ಯ ಏನಿದೆ ಇದು ಸಿಕ್ಕಾಪಟ್ಟೆ ಸಂಚಲನಕ್ಕೆ ಕಾರಣ ಆಗಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಅದು, ಆ ಕಡೆ ನೇರವಾಗಿ ಆ ಕಡೆನೇ ಫೈರ್ ಮಾಡಿರೋದು ಗೊತ್ತಾಗ್ತಾ ಇದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಆಕಾಶದ ಕಡೆ ಹೋಗ್ತಿತ್ತು. ಇವ್ರ ಉದ್ದೇಶ ಏನಾಗಿತ್ತು? ಜನಾರ್ದನ್ ರೆಡ್ಡಿ ಅವ್ರನ್ನ ಕೊಲೆ ಮಾಡುವಂಥ ಉದ್ದೇಶ ಆಗಿತ್ತು. ಯಾಕಂದರೆ ಅವರೇ ಹೇಳಿದ್ದಾರೆ ನನ್ನ ಹತ್ಯೆಗೆ ಸಂಚು ರೂಪಿಸ್ಕೊಂಡು ಬಂದಿದ್ರು ಅಂತ. ಇವರಿಗೆ ಫೈರ್ ಮಾಡ್ಲಿಕ್ಕೆ ಹೇಳಿದಂಥವ್ರು ಯಾರು? ಗನ್ ಇರೋದೇ ಇವರಿಗೆ ಸೆಕ್ಯೂರಿಟಿಗೆ ಯಾವ ಥರ ಯೂಸ್ ಮಾಡಲಿಕ್ಕೆ, ಬಳಕೆ ಮಾಡಲಿಕ್ಕೆ ಲೈಸೆನ್ಸನ್ನು ಪಡೆದುಕೊಂಡಿದ್ದಾರೆ ಇವರು. ಅದ್ರ ಬಗ್ಗೆ ಕೂಡ ಸೂಕ್ತವಾದಂಥ ತನಿಖೆ ಆಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿ ಪೊಲೀಸರು ಕೂಡ ಗಾಳಿಯಲ್ಲಿ ಗುಂಡಾರಿಸಿದ್ದಾರೆ. ಅವ್ರ ಕಾರಣ ಅಂತ ಹೇಳಿದ್ರೆ ಆ ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಮತ್ತು ಗುಂಪನ್ನು ಚದುರಿಸಲಿಕ್ಕೆ ಅವ್ರಿಗೆ ಕಾನೂನಾತ್ಮಕವಾಗಿ ಅವಕಾಶಗಳಿದ್ದಾವೆ. ಆದರೆ ಇವ್ರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಂಥವ್ರು ಯಾರು ಮತ್ತು ಸೂಚನೆಗಳನ್ನು ಕೊಟ್ಟಂಥವ್ರು ಯಾರು? ಇದು ಕೂಡ ಈಗ ತನಿಖೆ ಆಗಬೇಕಾಗುತ್ತಲ್ವಾ? ಯಾಕಂತ ಹೇಳಿದ್ರೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನೇ ಗುರಿಯಾಗಿಸಿಕೊಂಡು ಇವರು ಫರೆಯನ್ನ ಫೈರ್ ಮಾಡಿದ್ದಾರೆ.
ನೋಡ್ತಾ ಇದ್ದೀವಿ. ಈ ವಿಡಿಯೋ ಕೂಡ ಸಾಕಷ್ಟು ಕಥೆಗಳನ್ನ ಹೇಳ್ತಾ ಇದೆ. ಇದು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ, ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಗುರಿಯಾಗಿಸಿಕೊಂಡು ನೋಡಿ, ನಿಮಗೆ ಆ ಆರೋ ಮಾರ್ಕ್ ಕೂಡ ಕಾಣಿಸ್ತಾ ಇದೆ, ಅಂಗರಕ್ಷಕ ಕೂಡ ಕಾಣಿಸ್ತಾ ಇದ್ದಾನೆ. ಅದು ಜನಾರ್ದನ್ ರೆಡ್ಡಿ ಅವ್ರ ಮನೆ, ಅದನ್ನೇ ಗುರಿಯಾಗಿಸಿಕೊಂಡು ಫೈರ್ ಮಾಡಿದ್ದಾನೆ. ಯಾಕೆ ಫೈರ್ ಮಾಡ್ದ? ತನಿಖೆ ಆಗ್ಬೇಕಲ್ವಾ ಇದು? ಇಲ್ಲಿ ಪ್ರಮುಖವಾಗಿ ಆ ಕಾರ್ಯಕರ್ತನ ಕೊಲೆಗೆ ಕಾರಣ ಯಾರು ಗೊತ್ತಾಗಬೇಕು. ಅದ್ರ ಜೊತೆಗೆ ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆಗೆ ಗುಂಡು ಹಾರಿಸ್ ಅಂತ ಹೇಳಿದ್ದು ಯಾರು? ಹಾಗಾದ್ರೆ ಅವನೇ ವೈಯಕ್ತಿಕವಾಗಿ ತೀರ್ಮಾನ ತಗೊಂಡು ಅಲ್ಲಿ ಗುಂಡು ಹಾರಿಸಿದ್ನಾ, ಅಥವಾ ಇಲ್ಲಿ ಅವರ ನಾಯಕರ ಸೂಚನೆ ಮೇರೆಗೆ ಆತ ಫೈರ್ ಮಾಡಿದ್ದಾನಾ? ಅದಕ್ಕೆ ಕ್ಲಾರಿಟಿ ಸಿಗಬೇಕು.